ಇನ್ನ ರಾಜ್ಯ ರಾಜಕಾರಣದಲ್ಲಿ ರಾಜ್ಯಸಭಾ ಚುನಾವಣೆಯ ಪರ್ವ ಶುರುವಾಗ್ತಾ ಇದೆ. ರಾಹುಲ್ ಜೊತೆ ಬಂದು ಇವತ್ತು ಖರ್ಗೆ ನಾಮಿನೇಷನ್ ಅನ್ನು ಫೈಲ್ ಮಾಡಿದ್ದಾರೆ. ರಾಜ್ಯಸಭಾ ಚುನಾವಣೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಇವತ್ತು ಹೈಕಮಾಂಡ್ ನಾಯಕರೆಲ್ಲರೂ ಕೂಡ ಅವರಿಗೆ ಸಾಥನ್ನ ಕೊಟ್ಟರು. ವಿಧಾನಸಭಾ ಕಾರ್ಯದರ್ಶಿ ವಿಶಾಲಾಕ್ಷಿ ಅವರಿಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು ಖರ್ಗೆ ಅವರು. ರಾಹುಲ್ ಗಾಂಧಿ ಅವರು ಬಂದಿದ್ರು, ಡಿಕೆಶಿ ಅವರು ಜೊತೆಗಿದ್ರು, ಖರ್ಗೆ ಸೇರಿ ಹಲವು ನಾಯಕರು ಭಾಗವಹಿಸಿದ್ರು. ಜೂನ್ 18ರಂದು ರಾಜ್ಯಸಭಾ ಚುನಾವಣೆ ನಡೆಯುತ್ತೆ. ಮೊದಲನೆಯ ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ನಾಮಿನೇಷನ್ ಅನ್ನು ಫೈಲ್ ಮಾಡಿದ್ದಾರೆ. 3 ಜನರು ಇವಾಗ ಆಯ್ಕೆ ಆಗಿರುವಂತದ್ದು, ಅಂದ್ರೆ ಹೆಸರು ಘೋಷಣೆ ಮಾಡಿರುವಂತದ್ದು. 2ನೇ ಅಭ್ಯರ್ಥಿಯಾಗಿ ಪವನ್ ಖೇರಾ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ. 3ನೇ ಅಭ್ಯರ್ಥಿಯಾಗಿ ಮನ್ಸೂರ್ ಅಲಿ ಖಾನ್ ನಾಮಿನೇಷನ್ ಅನ್ನ ಫೈಲ್ ಮಾಡ್ತಾರೆ. ಚುನಾವಣಾ ಅಧಿಕಾರ ಕಚೇರಿಗೆ ಆಗಮನ ಆಯಿತು. ರಾಜ್ಯಸಭಾ ಸದಸ್ಯರ ಚುನಾವಣೆಗೆ ನಾಮಪತ್ರ ಸಲ್ಲಿಕೆಯನ್ನ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಅವರ ಜೊತೆಗೆ ಇದ್ರು. ದೃಶ್ಯಗಳಲ್ಲೂ ಕೂಡ ನಾವು ಗಮನಿಸಿದ್ದೀವಿ. ಖರ್ಗೆ ಅವರು ಕಾರಿಂದ ಇಳಿದು ಬರ್ತಿರುವಂತಹ ದೃಶ್ಯ. ಡಿಕೆ ಶಿವಕುಮಾರ್ ಅವರು ಕೂಡ ಅದಕ್ಕೆ ಸಾಥನ್ನು ಕೊಟ್ಟಿದ್ದಾರೆ. ಸುಮಾರು ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಭಾಗವಹಿಸಿ, ರಣದೀಪ್ ಸಿಂಗ್ ಸುರ್ಜೇವಾಲಾ ಇರಬಹುದು, ಎಂ ಬಿ ಪಾಟೀಲ್ ಇರಬಹುದು, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅವ್ರ ಜೊತೆ ಇದ್ರು, ಮುನಿಯಪ್ಪ ಇರಬಹುದು, ಪರಮೇಶ್ವರ್ ಅವರು ಕೂಡ DCM ಪರಮೇಶ್ವರ್ ಅವರು ಕೂಡ ಇದಕ್ಕೆ ಸಾಥನ್ನು ಕೊಟ್ಟಿದ್ದಾರೆ. ಅವ್ರ ಜೊತೆ ಹೋಗಿ ನಾಮಿನೇಷನ್ ಫೈಲ್ ಮಾಡಿದಂತಹ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ. 18ನೇ ತಾರೀಕು ರಾಜ್ಯಸಭಾ ಚುನಾವಣೆ ಇರುತ್ತೆ. ಸೊ ಹಾಗಾಗಿ ಎಲ್ಲ ರೀತಿಯಾದಂತಹ ಕಾಂಗ್ರೆಸ್ಸಿಂದ 3 ಜನರಿಗೆ ಅವಕಾಶ ಇದೆ. 3 ಜನರು ಈಸಿಯಾಗಿ ನಾಮಿನೇಟ್ ಆಗ್ತಾರೆ ರಾಜ್ಯಸಭೆಗೆ. ಜೂನ್ 18ರಂದು 10 ರಾಜ್ಯಗಳ ಒಟ್ಟು 24 ಸ್ಥಾನಗಳಿಗೆ ಎಲೆಕ್ಷನ್ ನಡೆಯುತ್ತೆ. ಜೂನ್ 8 ಕೊನೆಯ ದಿನಾಂಕ ನಾಮಿನೇಷನ್ ಅನ್ನು ಫೈಲ್ ಮಾಡೋದಕ್ಕೆ. ಕರ್ನಾಟಕದಿಂದ AICC ಅಧ್ಯಕ್ಷ ಆಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಜೊತೆಗೆ ಮನ್ಸೂರ್ ಅಲಿ ಖಾನ್, ಪವನ್ ಖೇರಾ ಕಾಂಗ್ರೆಸ್ನ ಅಭ್ಯರ್ಥಿಗಳಾಗಿ ನಾಮಿನೇಷನ್ ಅನ್ನು ಫೈಲ್ ಮಾಡಿದ್ದಾರೆ. ನೋಡಿ, ಸದನದ ಅವಧಿಯನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ರಾಜ್ಯಸಭಾದು 6 ವರ್ಷಗಳು. ಚುನಾವಣಾ ಪ್ರಕ್ರಿಯೆಯನ್ನು ನಾವು ಗಮನಿಸಿದ್ರೆ ಪ್ರತಿ 2 ವರ್ಷಗಳಿಗೊಮ್ಮೆ 3ನೇ 1 ಭಾಗದಷ್ಟು ಸದಸ್ಯರು ನಿವೃತ್ತರಾಗ್ತಾರೆ. ಸೊ ಇಲ್ಲಿ ಸಾಮಾನ್ಯವಾಗಿ ಸಾರ್ವಜನಿಕರು ನೇರವಾಗಿ ಮತ ಚಲಾಯಿಸೋದಿಲ್ಲ. ಬದಲಿಗೆ ರಾಜ್ಯದ ವಿಧಾನಸಭೆಯ ಶಾಸಕರು ಇರ್ತಾರಲ್ಲ, MLAಗಳು, ಅವರು ಮಾತ್ರ ಮತದಾನವನ್ನ ಮಾಡ್ತಾರೆ. ಕಾಂಗ್ರೆಸ್ನ ಸಂಖ್ಯಾಬಲದ ಆಧಾರದಲ್ಲಿ 3 ಜನರು ಈಸಿಯಾಗಿ ಸ್ಥಾನವನ್ನು ಪಡೆದುಕೊಳ್ಳಬಹುದಾಗಿದೆ. ಬಿಜೆಪಿಯಿಂದ ಒಬ್ಬರಿಗೆ ಮಾತ್ರ ಅವಕಾಶ ಇರುತ್ತೆ ಆ ಸಂಖ್ಯಾಬಲದ ಆಧಾರದ ಮೇಲೆ. ಇನ್ನು ಮನ್ಸೂರ್ ಅಲಿ ಖಾನ್ ಅವರ ಬಗ್ಗೆ ಹೇಳಿದರೆ, ಖರ್ಗೆ ಅವರ ಬಗ್ಗೆ ನಮಗೆ ಸಾಕಷ್ಟು ವಿಚಾರಗಳು ಗೊತ್ತಿದೆ. ಕಾಂಗ್ರೆಸ್ಸಲ್ಲಿ ಅವರ ಸ್ಥಾನಮಾನ ಇರಬಹುದು. ಇನ್ನು ಮನ್ಸೂರ್ ಅಲಿ ಖಾನ್ ಪಕ್ಷಕ್ಕಾಗಿ ಕೆಲಸವನ್ನ ಮಾಡಿದಂಥವರು. ತೆಲಂಗಾಣ ರಾಜ್ಯದ ಚುನಾವಣೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ಆ ಒಂದು ಗೆಲ್ಲೋದಕ್ಕೆ, ಅಲ್ಲಿ ರಾಜ್ಯದಲ್ಲಿ ಗೆಲುವನ್ನು ಪಡೆದುಕೊಳ್ಳೋದಕ್ಕೆ ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಈ ಹಿಂದೆ ಕೂಡ ರಾಜ್ಯಸಭೆಗೆ ಅವರಿಗೆ ಅವಕಾಶ ಸಿಕ್ಕಿತ್ತು, ಬಟ್ ಸೋತಿದ್ರು. ಇನ್ನು ಲೋಕಸಭೆ ಇದರಲ್ಲೂ ಕೂಡ ಸೋಲನ್ನು ಅನುಭವಿಸಿದ್ರು. ಬಟ್ ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಕಾಂಗ್ರೆಸ್ ಅವರಿಗೆ ಅವಕಾಶವನ್ನು ಈ ಬಾರಿ ಮಾಡಿಕೊಟ್ಟಿದೆ. ಇನ್ನು ಶರ್ಮಿಳಾ ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಅವರಿಗೆ ಮಾತನ್ನ ಕೂಡ ಕೊಟ್ಟಿದ್ರಂತೆ, ರಾಜ್ಯಸಭೆಗೆ ನಿಮಗೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು. ಬಟ್ ಅವರ ಹೆಸರು ಕೊನೆಯದಾಗಿ ಡಿಲೀಟ್ ಆಗಿದೆ. ಇನ್ನೊಂದು ಕಡೆ ಪವನ್ ಖೇರಾ ಅವರ ಹೆಸರು ಕೇಳಿ ಬರ್ತಾ ಇದೆ. ಅವರು ಕೂಡ AICC ಮಾಧ್ಯಮ ಮತ್ತು ಪ್ರಚಾರ ವಿಭಾಗದ ಮುಖ್ಯಸ್ಥರು. ಈ ಹಿಂದೆ ಮೋದಿ ಅವರ ತಂದೆ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರು ಅಂತ ಹೇಳಿ ಅವರ ಅರೆಸ್ಟ್ ಕೂಡ ಮಾಡಲಾಗಿತ್ತು ಅಸ್ಸಾಂ ಮತ್ತು ಇದರಲ್ಲಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ರಂಜನ್. ಈಗ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ರಂಜನ್, ರಾಜ್ಯಸಭೆಗೆ ಇವತ್ತು ನಾಮಿನೇಷನ್ ಅನ್ನ ಫೈಲ್ ಮಾಡಿ ಆಗಿದೆ. ಸೊ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಸೊ ಏನ್ ಸಿಗ್ತಾ ಇದೆ ಡೀಟೇಲ್ಸ್ ಇದ್ರ ಬಗ್ಗೆ? ಯಾಕಂದ್ರೆ 3 ಜನ ಈಸಿಯಾಗಿ ಕಾಂಗ್ರೆಸ್ ಇಂದ ಆಯ್ಕೆಯಾಗಿ ಹೋಗ್ತಾರೆ. ಮಾನಸ, ಖಂಡಿತವಾಗ್ಲೂ ಕೂಡ ರಾಜ್ಯಸಭಾ ಟಿಕೆಟ್ ವಿಚಾರವಾಗಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ದೆಹಲಿಯಿಂದ ರಾಹುಲ್ ಗಾಂಧಿ ಅವರು ಇವತ್ತು ಬೆಂಗಳೂರಿಗೆ ಆಗಮಿಸಿದ್ರು. ಆಗಮಿಸಿದ ಸಂದರ್ಭದಲ್ಲಿ ವಿಧಾನಸೌಧದ ಚುನಾವಣಾಧಿಕಾರಿ ಅವರ ಕಚೇರಿಗೆ ತೆರಳಿ ಅಲ್ಲಿ ನಾಮಪತ್ರಿಕೆಯನ್ನು ಸಲ್ಲಿಕೆ ಮಾಡಿರುವಂತದ್ದು. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ನಾಮಪತ್ರ ಮಾತ್ರ ಸಲ್ಲಿಕೆ ಆಗಿರುವಂತದ್ದು. ಇನ್ನುಳಿದ 2 ರಾಜ್ಯಸಭಾ ಸದಸ್ಯರ ನಾಮಪತ್ರಿಕೆಯನ್ನು ನಾಳೆ ಮಾಡ್ತೀವಿ ಅನ್ನುವಂತ ಮಾಹಿತಿಯನ್ನ ಕಾಂಗ್ರೆಸ್ ಪಾಳ್ಯದಿಂದ ಸಿಕ್ತಿರುವಂತದ್ದು. ಇದರ ಜೊತೆಗೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಸಾಕಷ್ಟು ಬಿಸಿ ಚರ್ಚೆ ಅಂತ ಹೇಳಿದ್ರೆ ಬೆಂಗಳೂರು ವಲಯದಲ್ಲಿ, ಬೆಂಗಳೂರು ರಾಜಕಾರಣದಲ್ಲಿ ಸಚಿವರ ರಾಜೀನಾಮೆ ಕುರಿತಾಗಿ ಈಗಾಗಲೇ ಪ್ರತಿಪಕ್ಷ ನಾಯಕರ ಜೊತೆಗೆ
ಸಾಕಷ್ಟು ಟೀಕೆ ಮಾಡ್ತಿದ್ದಾರೆ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿರುವಂತದ್ದು ಮಾನಸ. ಒಂದ್ ಕಡೆಯಿಂದಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಜ್ಯಸಭಾ ಏನು ನಾಮಪತ್ರ ಸಲ್ಲಿಕೆ ಅನ್ನೋದು ಇವತ್ತು ರಾಹುಲ್ ಗಾಂಧಿ ಬರಕ್ಕೆ ಒಂದು ಕಾರಣವಾಗಿತ್ತು. ಆದ್ರೆ ಒಳಹಂತದಲ್ಲಿ ಇವತ್ತು ಬೆಳಗ್ಗೆ 9 ಗಂಟೆಗೆ ರಾಮಲಿಂಗಾರೆಡ್ಡಿ ಅವರು ನೇರವಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ರು, ಜೊತೆಗೆ ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ರು. ಏನು ನಮಗೆ ಸಿಗಬೇಕಾದಂತ ಖಾತೆ ಸಿಕ್ಕಿಲ್ಲ, ಬದಲಾಗಿ ನಿಮಗೇನ್ ಯಾವ ಖಾತೆ ಬೇಕೋ ಅದನ್ನ ನಮಗೆ ಕೊಟ್ಟಿದ್ದೀರಾ, ಇದು ನಮಗೆ ಸಲ್ಲದ ವಿಚಾರ ಅನ್ನುವಂತ ನಿಟ್ಟಿನಲ್ಲಿ ಅಸಮಾಧಾನ ಹೊರಹಾಕಿ ನೇರವಾಗಿ ತಮ್ಮ ರಾಜೀನಾಮೆ ಪತ್ರವನ್ನ ತಮ್ಮ ಕೋರಮಂಗಲದ ಕಚೇರಿಯಿಂದ ನೇರವಾಗಿ ತಮ್ಮ ಏನು ಸಿಎಂ ಅವರ ಆಫೀಸಿಗೆ ಕಳಿಸಿದ್ರು. ಅದಾದ ಬಳಿಕ ಈಗ ಮತ್ತೆ ಏನು ಆಹಾರ ಸಚಿವ ಮುನಿಯಪ್ಪ ಅವರು ಕೂಡ ಅಸಮಾಧಾನ ಹೊರಹಾಕಿದ್ರು. ಈ ಎಲ್ಲಾ ಅಸಮಾಧಾನ ಜೊತೆಗೆ ಬಂಡಾಯ ಎದ್ದಿರುವಂತಹ ಏನು ಸಚಿವರ ಅಸಮಾಧಾನವನ್ನ ಈಗ ಕಾಂಗ್ರೆಸ್ ಹೈಕಮಾಂಡ್ ಗಮನ ಹರಿಸ್ತಾ ಇದೆ. ಬೆಳಗಿನಿಂದಲೂ ಕೂಡ ಅಂದ್ರೆ ನಿನ್ನೆಯಿಂದಲೂ ಕೂಡ ಏನು ರಾಮಲಿಂಗಾರೆಡ್ಡಿ ಅವರು ಅಸಮಾಧಾನ ಹೊರಹಾಕಿದ್ರು. ಈ ಒಂದು ಸಂದರ್ಭದಲ್ಲಿ ಸುರ್ಜೇವಾಲಾ ರಾಮಲಿಂಗಾರೆಡ್ಡಿ ಅವರ ಜೊತೆ ಮಾತನಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು, ಮನವೊಲಿಸುವಂತ ಕೆಲಸವನ್ನು ಮಾಡಿದ್ರು. ಅದು ಯಾವುದು ಕೂಡ ಫಲಪ್ರದವಾಗದೇ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿದ್ರು. ಈಗ ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ಏನು ರಾಹುಲ್ ಗಾಂಧಿ ಅವರು ನೇರವಾಗಿ ಏನು ಈ ಬೆಂಗಳೂರಿಗೆ ಬರ್ತಿದ್ದಂತೆ ರಾಜಕೀಯದ ಮಟ್ಟದಲ್ಲಿ ಏನು ಬಿಸಿ ಬಿಸಿ ಚರ್ಚೆ ಆಗ್ತಿದೀವಲ್ಲ ರಾಜೀನಾಮೆ ವಿಚಾರ, ಈ ರಾಜೀನಾಮೆ ವಿಚಾರವಾಗಿ ಸುರ್ಜೇವಾಲಾ ಅವರಿಗೆ ರಾಹುಲ್ ಗಾಂಧಿ ಅವರು ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಿರುವಂತದ್ದು ಮಾನಸ. ಏನು ರಾಹುಲ್ ಗಾಂಧಿ ಅವರು ಈಗ ಏನು ಸುರ್ಜೇವಾಲಾ ಅವರಿಗೆ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಹಿರಿಯ ರಾಜಕಾರಣಿಗಳನ್ನ ಬಿಟ್ಟು ಕೊಡುವಂತ ಕೆಲಸ ಮಾಡಬೇಡಿ, ಅವರ ಶತಾಯಗತಾಯ ಮನವೊಲಿಸುವಂತ ಕೆಲಸವನ್ನ ಮಾಡಿ. ಓಕೆ ರಂಜನ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.